ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಏನು ಮಾಡೋದಂದ್ರೆ, ಈಗ BA BCom ಹಾಗೂ BSW ಅಥವಾ UG ಕೋರ್ಸ್ಗಳಲ್ಲಿ SCP ಪ್ರಕಾರ ಕೋರ್ಸನ್ನು ರಿಜಿಸ್ಟ್ರೇಷನ್ ಮಾಡೋದು ಬಂದಿದೆ ನೋಟಿಫಿಕೇಷನ್ನು. ಅದಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿ ಆಧಾರ್ ವ್ಯಾಲಿಡೇಷನ್ ಮಾಡ್ದೇ ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡ್ಬೋದು. ಆಮೇಲೆ ನೀವು ಬೇಕಂದರೆ ಅದು ಆಧಾರ್ ವ್ಯಾಲಿಡೇಷನನ್ನು ಮಾಡ್ಬೋದು. ಸೊ ಯಾವ ರೀತಿ ಮಾಡ್ಬೋದು ಅಂತೇಳಿ ನೋಡೋಣ. ಸೊ UUCMS ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಂತೂ ಗೊತ್ತದ ಯೂನಿಫೈಡ್ ಯೂನಿವರ್ಸಿಟಿ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ರೀತಿ ಬರ್ತದೆ ಯೂಸರ್ ನೇಮು. ಸೊ ಯೂಸರ್ ನೇಮು ನಿಮ್ಮ ರಿಜಿಸ್ಟರ್ ನಂಬರ್ ಇರ್ತದೆ. ಸೊ ರಿಜಿಸ್ಟರ್ ನಂಬರ್ ನಮ್ಮ ಕಾಲೇಜ್ದು ಹಿಂಗದ. ಸೊ ತಮ್ಮ ಕಾಲೇಜ್ ಆಗಿರ್ತದೆ ಆ ರೀತಿ ಹಾಕ್ರಿ. ಆಮೇಲೆ ಪಾಸ್ವರ್ಡ್ ಏನಿರ್ತದೆ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತದೆ. ಸೊ ಕ್ಯಾಪ್ಚಾನ ಹಾಕಿ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕು, ಕನ್ಫ್ಯೂಸ್ ಆಗಬಾರ್ದು ವಿದ್ಯಾರ್ಥಿಗಳು. ಇಲ್ಲಿ ಪಾಸ್ವರ್ಡ್ ಏನಿರ್ತದೆ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತದೆ. ಸೊ ಡೇಟ್ ಆಫ್ ಬರ್ತ್ ಹಾಕಬೇಕು, ಸ್ಲ್ಯಾಶ್ ಹಾಕೋಂಗಿಲ್ಲ, ಹ್ಯಾಶ್ ಹಾಕಬೇಕು. ಓಕೆನಾ. ಈಗ 14-6 ಹಿಂಗಿರ್ತಂದ್ರೆ ಈ ರೀತಿ ಹಾಕ್ಬೋದು. ಸೊ ಲಾಗಿನ್ ಆಗಿ. ಸೊ ಈ ರೀತಿ ಬರ್ತದೆ. ಆಮೇಲೆ ಇಲ್ಲಿ ಏನು ಬಂದುಬಿಡ್ತಪ್ಪ ಅಂದ್ರೆ ನೋಡಿರಿ, ಇಲ್ಲಿ ಆಧಾರ ಏನು ಬಂತಂದ್ರೆ ಮೊಬೈಲ್ ನಂಬರ್ ಲಿಂಕ್ ಇದು ವ್ಯಾಲಿಡೇಷನ್ ಬರ್ತದೆ. ಸೊ ತಾವೇನು ಮಾಡಿರಿ ಅಂದ್ರೆ ಭಾಳ ತಲೆ ಕೆಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಈ ರೀತಿ ಬರ್ತಂದ್ರೆ ಆಮೇಲೆ ನೀವು ಆಧಾರ್ ರಿವ್ಯಾಲ್ಯೂಷನನ್ನು ಮಾಡ್ಬೋದು. ಸೊ ಈ ಕೋರ್ಸ್ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್ ಇರೋದ್ರಿಂದ ಪ್ರತಿಯೊಂದು ಮಹಾವಿದ್ಯಾಲಯಕ್ಕೆ. ಸೊ ಅದಕ್ಕೆ ತಾವೇನು ಮಾಡಿರಿ ಅಂದ್ರೆ ಕೋರ್ಸನ್ನು ರಿಜಿಸ್ಟ್ರೇಷನ್ ಮೊದಲು ಮಾಡಿರಿ. ಸೊ ಎಲ್ಲಿ ಮಾಡ್ಬೇಕಂದ್ರೆ ಈಗ ನೋಡಿರಿ, ಇಲ್ಲಿ 3 ಡಾಟ್ ಕಾಣ್ತಾವಲ್ಲ ಮೂಲೆಯಲ್ಲಿ. ಸೊ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದುಬಿಡ್ತದೆ ಅಕಾಡೆಮಿಕ್ಸ್ ಅಂತೇಳಿ ಬಂತಾ. ಸೊ ಇಲ್ಲಿ ಅಕಾಡೆಮಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಕಾಡೆಮಿಕ್ಸ್ ಕೋರ್ಸ್ ರಿಜಿಸ್ಟ್ರೇಷನ್ ಅದ. ಸೊ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿರಿ, ಸೊ ಸೆಲೆಕ್ಟ್. ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಈ ರೀತಿ ಬಂದಾಗ SCP ತೊಗೋಬೇಕು. SCP 2024 ಇದನ್ನೇ ತೊಗೋಬೇಕು. ಮ್ಯಾಲೇನು NEP ರಿಲೇಟೆಡ್ ಅದಾವ, ಅದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ SCP 2024 ತೊಗೋಬೇಕು. ಓಕೆ, ಇಷ್ಟು ಕ್ಲಿಕ್ ಮಾಡಿ ಸೇವ್ ಅಂದ್ಬಿಡ್ರಿ. ಸೊ ಕನ್ಫರ್ಮ್ ಕೇಳ್ತದೆ, ಎಸ್ ಕೊಟ್ಬೇಡಿ. ಸೊ ಏನಾಯ್ತು ಅಂದ್ರೆ ನೋಡಿರಿ, ಈಗ ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬಂತ. ಸೊ ಈಗ ನೋಡಿರಿ, ಕೋರ್ಸ್ ರಿಜಿಸ್ಟ್ರೇಷನನ್ನು ನೀವು ಆರಾಮಾಗಿ ಮಾಡ್ಬೋದು. ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿರಿ, ಇದು BCom ಇರೋದ್ರಿಂದ ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೇ ಸೆಲೆಕ್ಷನ್, ಉಳ್ಕಿದೆಲ್ಲ ಮ್ಯಾಂಡೇಟ್ರಿ ಇರ್ತಾವೆ. ಸೊ ಸಬ್ಮಿಟ್ ಕೊಟ್ಬಿಡಿ. ಸೊ ಸಬ್ಮಿಟ್ ಆಯಿತು. ಓಕೆನಾ. ಸೊ ಇಷ್ಟೇ ಅದ ಈಗ ವಿದ್ಯಾರ್ಥಿಗಳು ಮಾಡೋದು. ಆಮೇಲೆ ಆಧಾರ್ ರಿವ್ಯಾಲಿಡೇಷನ್ ಏನಂದ್ರೆ ಅದರದೊಂದು ವೀಡಿಯೋ ಮಾಡಿ ನಾನು ಬಿಡ್ತೀನಿ ಆಮೇಲೆ. ಸೊ ತಮಗೇನಾದರೂ ಡೌಟ್ ಇದ್ರೆ ತಾವು 7760499234. ಸೊ ಇದು ನೀವು ಕೇವಲ ಕೋರ್ಸ್ ರಿಜಿಸ್ಟ್ರೇಷನ್ ರಿಲೇಟೆಡ್ ಮಾತ್ರ ಕೇಳಬೇಕು. ಇನ್ನು ಆಧಾರ್ ವ್ಯಾಲಿಡೇಷನ್ ಏನದಲ್ರಿ, ನಿಮಗೆ ನಾನು ಮತ್ತೊಂದು ವೀಡಿಯೋ ಹಾಕಿ ಮಾಡ್ತೀನಿ. ಆಮೇಲೆ ಇದು ಲ್ಯಾಪ್ಟಾಪ್ದಲ್ಲಿ ಅಥವಾ ಕಂಪ್ಯೂಟರ್ದಲ್ಲಿ ಈ ರೀತಿ ಬರೋಂಗಿಲ್ಲ, ನೀವು ಮೊಬೈಲ್ದಲ್ಲೇ ಮಾಡಬೇಕು. ಇದು ಭಾಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಅಥವಾ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಬೇಕು. ಮೊಬೈಲ್ದಲ್ಲೇ ತಾವು ಏನು ಮಾಡಬೇಕು, ಈ ಒಂದು ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡಬೇಕು. ಇಲ್ಲವಾದಲ್ಲಿ ಏನಾಗ್ತದೆ ಅಂದ್ರೆ ನೀವು ಲ್ಯಾಪ್ಟಾಪ್ದಲ್ಲಿ ಅಥವಾ ಕಂಪ್ಯೂಟರ್ದಲ್ಲಿ ಹೋದಾಗ ಅದು ಆಗಂಗಿಲ್ಲ. ಆಮೇಲೆ ರಿವ್ಯಾಲಿಡೇಷನ್ ಅಂತೇಳಿ ಬರ್ತದೆ. ನೀವು ರಿವ್ಯಾಲಿಡೇಷನ್ ಮಾಡೋದ್ರೊಳಗಡೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ಆಗ್ಬೋದು. ಸೊ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ಹೊಸ ಸ್ಕೀಮ್ ಬಂದು ನಾನು ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನಮಸ್ಕಾರಗಳು.